ಈಗಿನ ಜೆನ್ಸಿಗಳಿಗೆ ನಿಮ್ಮ ಐಡಿಯಾಲಜಿ ಪ್ರೊಸೆಸ್ ಅರ್ಥ ಆಗುತ್ತೆ. ಬಟ್ ಆಗಿನ ಕಾಲ 40 ವರ್ಷ 35 ವರ್ಷ ಆಪ್ ಡೌನ್ಲೋಡ್ ಮಾಡಿ ಅಷ್ಟು ನೋಡುವಷ್ಟು ಪೇಷನ್ಸ್ ಅವ್ರಿಗೆ ಇರುತ್ತಾ? ಮತ್ತೆ ಅದನ್ನ ಮಾಡಕ್ಕಾಗತ್ತಾ? ಹಳ್ಳಿ ಸೈಡ್ ಅಲ್ಲಿ ಅವ್ರ ಜನರಿಗೆ ಗೊತ್ತಾಗತ್ತಾ ಆ ತರ ಅಂತ? ಹಳ್ಳಿ ಕಡೆ ಬೇಡಮ್ಮ, ನಿಮ್ಗೆಲ್ಲ ಗೊತ್ತಾಗಲ್ವಾ? ಅಲ್ಲ ಸರ್, ಇವಾಗಿನ ಜೆನ್ಸಿಗಳಿಗೆ ಗೊತ್ತಾಗುತ್ತೆ. 30 to 40% ಅರ್ಥ ಆದ್ರೂ ಕೂಡ ಇನ್ನು ಸ್ವಲ್ಪ ಜನಕ್ಕೆ ಅರ್ಥ 30% ಅರ್ಥ ಆಗ್ಲಿ, ಒಂದ್ ಚೇಂಜ್ ಆಗುತ್ತೆ. ನಾನು ಹೇಳಿದ್ದು ಚುನಾವಣಾ ರಾಜಕೀಯನೇ ಬದಲಾಗಬೇಕಾ ಸರ್? ಬದಲಾವಣೆ ಅಂದ್ರೆ ಏನ್ ಹಂಗಾರೆ? ನೀವು ಪಾರ್ಟಿಗಳು ಮಾತ್ರ ಬದಲಾಗಬೇಕಾ? ನಿಮ್ಗೆ ಸೇಮ್ ಸಿಸ್ಟಮ್ ಹಂಗೆ ಇರಬೇಕು, ದುಡ್ಡು ಹಂಗೆ ಇರಬೇಕು, ಬಿಸ್ನೆಸ್ ಹಂಗೆ ನಡಿಬೇಕು, ಕರಪ್ಷನ್ ಹಂಗೆ ಇರಬೇಕು, ಪಾರ್ಟಿ ಮಾತ್ರ ಚೇಂಜ್ ಆಗಬೇಕು. ಏನ್ ಚೇಂಜ್ ತಂದ್ಬಿಟ್ವಿ ನಾವು ಅಂತ? ಅಂದ್ರೆ ಸರ್, ಪ್ರಜೆಗಳೇ ಆಯ್ಕೆ ಮಾಡ್ಬೇಕಲ್ಲ ಸರ್ ರಾಜಕಾರಣಿಗಳು. ಹೌದಮ್ಮ, ಈ ಸಿಸ್ಟಮ್ ಚುನಾವಣಾ ರಾಜಕೀಯನ ತಾವು ಒಪ್ಕೊಳ್ತೀರಾ? ಹೌದಮ್ಮ. ಬಟ್ ಬದಲಾಗಬೇಕಾಗಿರೋ ವ್ಯವಸ್ಥೆ ಏನ್ ಸರ್? ಯಾವ ವ್ಯವಸ್ಥೆ ಬದಲಾವಣೆ ಬಗ್ಗೆ ಮಾತಾಡ್ತೀವಿ? ಈ ವ್ಯವಸ್ಥೆಯಾಗಿ ಬದಲಾಗಬೇಕು ಅಂದ್ರೆ ಯಾವ ತರ ಸರ್? ಈಗ ನಾನು ಹೇಳ್ತಿದ್ದೀನಲ್ಲ, ಅವ್ರು ಹೇಳಿದ್ರಲ್ಲ, ಹೋಗಿ ಬನ್ರಿ ನಮ್ಮ ಏರಿಯಲ್ಲಿ ಸೋಷಿಯಲ್ ಸರ್ವಿಸ್ ಮಾಡಿ, ಒಂದಷ್ಟು ಫಂಕ್ಷನ್ಗಳು ಮಾಡಿ, ಒಂದಷ್ಟು ಫೇಮಸ್ ಆಗಿ ನೀವು ಇಲ್ಲ ಯಾರ ದೊಡ್ಡ ಸ್ಟಾರ್ ಬರಬೇಕು. ಏನು ಹೇಳಿ? ದಟ್ ಈಸ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ಹಾಗಾದ್ರೆ ಹೆಂಗೆ ನಂಬಿಕೆ ಹೆಂಗ್ ಹುಟ್ಟುತ್ತೆ ಸರ್? ಒಬ್ಬ ವ್ಯಕ್ತಿ, ಒಬ್ಬ ಅಭ್ಯರ್ಥಿ ಈತ ಕೆಲಸ ಮಾಡ್ತಾನೆ ಹೇಳಿ. ಇಲ್ಲೇ ನಾನು ಹೇಳ್ತಿರೋದು ನಂಬಿಕೆ ಎಲ್ಲಿ ಹುಟ್ಟೋದು ಗೊತ್ತಾ? ನಾನು ಏನು ಹೇಳ್ತೀನಿ ಆ ವಿಚಾರ ಕೇಳಿದ್ರೆ ನಂಬಿಕೆ ಹುಟ್ಟುತ್ತೆ. ನೋಡಪ್ಪ, ನನ್ನ ನೀನು ಚುನಾಯಿಸಿದ್ರೆ ನಾನು ಈ ಥರ ಟ್ರಾನ್ಸ್ಪರೆನ್ಸಿ ತರ್ತೀನಿ, ಈ ಟೆಕ್ನಾಲಜಿ ತರ್ತೀನಿ, ಈ ಥರ ನಾನು ಇದು ಮಾಡ್ತೀನಿ, ನಿಮ್ಮ ಬೇಡಿಕೆ ಹಿಂಗೆ ತೊಗೊತೀನಿ, ಹಿಂಗೆ ಕನೆಕ್ಟ್ ಆಗ್ತೀನಿ ನಾನು. ಅದನ್ನ ಹೆಂಗೆ ಹೇಳ್ತೀರಾ ಸರ್? ಯಾವ ಮಾಧ್ಯಮದ ಮೂಲಕ ಹೇಳ್ತೀರಾ? ಯಾವ ಮಾಧ್ಯಮ ಅಮ್ಮ? ನೋಡಿ, ಜನರನ್ನ ಹೆಂಗ್ ಈ ತಲುಪ್ತೀರಾ? ಕನೆಕ್ಟ್ ಆಗೋದು ಹೆಂಗೆ? ನೀವಾಗ ಒಂದು ಸಿಂಪಲ್ ಹೇಳ್ತೀನಮ್ಮ, ಒಬ್ರು ಅಲ್ಲಿಂದ ಸೆಂಟ್ರಲ್ ಏನೋ ಒಂದು ಮಾಡಿದ್ರೆ ಇಲ್ಲಿ ಕನೆಕ್ಟ್ ಆಗುತ್ತಲ್ವಮ್ಮ ನಿಮ್ಗೆ? ಇವಾಗ ನೀವು ಇಲ್ಲಿ ಕೂತ್ಕೊಂಡು ಮಾಡೋದು ಇಡೀ ವರ್ಲ್ಡ್ ಕನೆಕ್ಟ್ ಆಗುತ್ತೆ ಅಂದ್ರೆ ಹೆಂಗೆ ಸರ್? ನಿಮ್ಮ ಸಮೂಹ ನೀವು ಮೊಬೈಲ್ ತೆಗಿರಿ, ಎಲ್ಲೆಲ್ಲಿ ಕನೆಕ್ಟ್ ಆಗಿದೆ ತೋರಿಸ್ತೀನಿ. ಮೊಬೈಲ್ ಕನೆಕ್ಟ್ ಆಗಿಲ್ವಮ್ಮ ಎಲ್ಲ ಕಡೆ? ಕರೆಕ್ಟ್ ಸರ್. ಮೊಬೈಲ್ ಇಂದ ತಾವು ಕನೆಕ್ಟ್ ಆಗ್ತೀರಿ? ಅಲ್ಲ, ಆಗ್ಬೋದಲ್ವಾ? ಆಗಬಹುದು. ಬಟ್ ಮೊಬೈಲ್ ಅಲ್ಲಿ ಹೇಳಿರೋದನ್ನ ಜನ ನಂಬ್ತಾರ? ಮೊಬೈಲ್ ಅಲ್ಲಿ ನಂಬಿಕೆ ಇಲ್ದಿರೋದು ಅದು ಜನಕ್ಕೆ ಬಿಟ್ಟಿದ್ದಮ್ಮ. ಅಲ್ಲಮ್ಮ, ನಾನು ಏನು ಹೃದಯ ಬಗದ್ ತೋರಿಸ್ಬೇಕು, ನಾನು ಅಷ್ಟೇ ನಂಬೋದು. ಇನ್ನು ಹೆಂಗೆ ನಂಬೋದು? ನಾನು ಹೇಳ್ಬೋದು, ವಿಚಾರ ಹೇಳ್ಬೋದು. ಇಲ್ಲ ನಂಬಬೇಕು ಅಂದರೆ ಒಂದಷ್ಟು ದುಡ್ಡು ಖರ್ಚು ಮಾಡಿ, ಏನಪ್ಪ ಎಷ್ಟು ಮಾಡಿದಾರೆ ಗೊತ್ತಾ ಅವ್ರು ಸೋಷಿಯಲ್ ಸರ್ವಿಸು, ಅವ್ರು ಮುಂದೆ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಬರುತ್ತೆ. ದಿಸ್ ಈಸ್ ದ ಪ್ರೆಸೆಂಟ್ ಸಿಸ್ಟಮ್. ಇಫ್ ಇಟ್ ಈಸ್ ಆಲ್ರೆಡಿ ದೇರ್, ವೈ ಡು ಯು ವಾಂಟ್ ಒನ್ ಮೋರ್ ಪರ್ಸನ್ ದೇರ್? ನಿಮ್ಮ ಕಾನ್ಸೆಪ್ಟ್ ಏನು ಹೊಸದು? ಇನ್ನೊಂದೇನು? ನನ್ನ ಕಾನ್ಸೆಪ್ಟ್ ಏನು ಗೊತ್ತಾಗೋರೆ, ನಾಳೆ ಇವರಲ್ಲಿ ಒಳ್ಳೆ ವಿಚಾರ ಇತ್ತು ಅಂದ್ಕೊಳ್ಳಿ, ಈ ವಿಚಾರ ಇಟ್ಕೊಂಡು ಇವ್ರಿಗೆ ಬಂದು ಎಲೆಕ್ಷನಲ್ಲಿ ಕೆಲಸ ಸಿಗೋ ಥರ ಆಗಬೇಕು. ಇವ್ರಿಗೆ ಕಾಂಪಿಟೇಟರ್ ಪಕ್ಕದಲ್ಲಿ ಒಬ್ರು ಇರಬೇಕು, ಇವ್ರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ, ರೈಟ್ ಟು ರೀಕಾಲ್ ಬರಬೇಕು, ಇವ್ರನ್ನ ಕೆಳಗಿಳಿಸಿ ಇನ್ನೊಬ್ರು ಬರೋ ಥರ ಸಿಸ್ಟಮ್ ಬರಬೇಕು. ಅಂದ್ರೆ ನೀವು ಬದಲಾವಣೆ ಮಾಡಬೇಕು ಅಂದ್ರೆ ಅಧಿಕಾರ ಬೇಕಲ್ಲ ಸರ್? ಸಂವಿಧಾನ ಅಲ್ಲಮ್ಮ, ಸಂವಿಧಾನದಲ್ಲಿ ಇಂಥ ಬದಲಾವಣೆಗಳಾಗಬೇಕು, ಅಮೆಂಡ್ಮೆಂಟ್ ಆಗಬೇಕಮ್ಮ. ನಿಮ್ಮ ಒಂದು ಉದ್ದೇಶ ಅಥವಾ ನಿಮ್ಮ ಪರಿಕಲ್ಪನೆ ಏನಿದೆ ಸರ್, ಅದು ಸಂವಿಧಾನವನ್ನೇ ಮೂಲನೇ ಬದಲಾವಣೆ ಮಾಡಿ? ಮೂಲ ಅಲ್ಲಮ್ಮ, ನಿಜವಾಗ್ಲೂ ಅಂಬೇಡ್ಕರ್ ಅವ್ರು ಏನು ಬರ್ದಿಯಾರ ಗೊತ್ತಾ? ಆ ಕಾಲಕ್ಕೆ ತಕ್ಕಾಗೆ ನೀವು ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಮಾಡ್ಕೊಂಡು ಹೋಗಿ ಅಂತ ಬರ್ದಿದ್ದಾರೆ. ಏನು ಹೇಳಿ? ಒಂದು ಕಾಲ ಬರ್ದಾಗ ಬೇರೆ ಇತ್ತು, ಆಮೇಲೆ ಇನ್ನೇನೋ ಚೇಂಜಸ್ ಆಗುತ್ತೆ, ಬದಲಾವಣೆಗಳಾಗುತ್ತೆ. ಆ ಬದಲಾವಣೆಗಳು ತರಬೇಕು ಆ್ಯಕ್ಚುಲಿ. ಕರೆಕ್ಟ್ ಅಲ್ವಾ? ನಿಂತ ನೀರಾಗಬಾರ್ದಲ್ವಾ? ಯಾಕೆ ರೈಟ್ ಟು ರೀಕಾಲ್ ಬರಬಾರ್ದಾ? ನನ್ನ 5 ವರ್ಷ ನೀವು ಎಲೆಕ್ಟ್ ಮಾಡ್ಮೇಲೆ ನಾನು ಏನು ಬೇಕಾದ್ರೂ ಮಾಡ್ಬೋದಾ? ಹಂಗಾರೆ ನಾನು ನಿಮ್ಮನ್ನು ಕೇಳಲ್ಲ, ಮಾಡಲ್ಲ. ನಿಮ್ಮ ದುಡ್ಡನ್ನು ನನಗಿಲ್ಲೊಂದು ಬ್ರಿಡ್ಜ್ ಬರಬೇಕು, ಬ್ರಿಡ್ಜ್ ಮಾಡಿಲ್ಲ, ನಂಗೆ ಸ್ಟ್ಯಾಚು ಆಗಬೇಕು, ಸ್ಟ್ಯಾಚು ಮಾಡಿಲ್ಲ ಅಂತ ಇದಾಗಬೇಕು. ಇಟ್ ಈಸ್ ಯುವರ್ ಮನಿ, ಐ ಶುಡ್ ಆಸ್ಕ್ ಯು ಅಲ್ವಾ? TVK ವಿಜಯ್ ಅವರು ಅಷ್ಟು ಸೀಟ್ಗಳ ಲೀಡಿಂಗಲ್ಲಿ ಗೆದ್ದ ಫಲಿತಾಂಶ ಹೊರಗಡೆ ಬೀಳ್ತಾ ಇದ್ದಂತೆ ನಿಮಗೆ ಎಷ್ಟು ಫೋನ್ ಕಾಲ್ಸ್ ಬಂದಿದೆ ಸರ್ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಕ್ಲೋಸ್ ಸರ್ಕಲಿಂದ ಅಂತ? ಯಾಕೆ ನೀವು ಈ ಥರದ ಒಂದು ಪ್ರಯತ್ನ ಮಾಡಬಾರ್ದಿತ್ತು, ಅಥವಾ ಯಾಕೆ ಮಾಡ್ತಿಲ್ಲ ಮಾಡಿ ಅಂತ ಎಷ್ಟು ಕಾಲ್ಸ್ ಬಂದಿದೆ ಸರ್ ಮೊನ್ನೆಯಿಂದ? ನಿಮ್ಮ ಅನುಪಸ್ಥಿತಿಯಲ್ಲಿ ಕೂಡ ನಾವು ಮಾತಾಡಿದ್ದೀವಿ ಸರ್. ಸಂತೋಷ. ನಿಮಗೆ ಎಷ್ಟು ಕಾಲ್ಸ್ ಬಂದಿದೆ ಹೇಳಿ ಸರ್? ಇಲ್ಲ, ಖಂಡಿತ ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲರಿಗೂ ಒಂದು ತವಕ ಇದೆ, ಬೇಗ ಆಗಬೇಕು ಅನ್ನೋದಿದೆ. ಪ್ರಾಬ್ಲಮ್ ಏನು ಗೊತ್ತಾ, ನಿಮ್ಗೆಲ್ಲರಿಗೂ ಇದಿದೆ, ಒಂದು ಈ ಥರ ಬದಲಾವಣೆ ಬರಬೇಕು ಅಂತ. ಬಟ್ ಅದು ಬೇಗ ಆಗಬೇಕು ಅಂತ ನಾನು ಆಸೆ ಪಟ್ಬಿಟ್ರೆ ಬೇರೆ ದಾರಿ ಇದೆ ಅದಕ್ಕೆ. ಸರ್, ನಿಮ್ಮ ಕಲ್ಪನೆ ಚೆನ್ನಾಗಿದೆ, ಆಶಯ ತುಂಬ ಚೆನ್ನಾಗಿದೆ. ಆದರೆ ನೀವು ಇದನ್ನು ಬಾಯಿ ಮಾತಿನ ಮೂಲಕ ಹೇಳ್ತಾ ಹೋದರೆ, ಇವತ್ತು ಆಯುಷ್ ಐಶ್ವರ್ಯ ಮದುವೆ ಆಗಿ ಅವ್ರ ಮಕ್ಕಳು ಕೂಡ ನಮ್ಮ ಥರನೇ ಕುತ್ಕೊಂಡು ನಿಮ್ಮ ಉಪದೇಶಗಳನ್ನು, ನಿಮ್ಮ ಮಾತುಗಳನ್ನು ಕೇಳಿಸ್ಕೊತಾ ಇರ್ತಾರೆ ಹೊರತು ಯಾಕೆ ನೆಗೆಟಿವ್ ಆಗಿಲ್ಲ ಅಂತ ನೋಡಿ. ಇದು ನಮ್ಮಲ್ಲಿ ಪ್ರಾಬ್ಲಮ್ ಇರೋದು. ನಾನೊಂದು ಸಿಂಪಲ್ ಹೇಳ್ತೀನಿ. ಯಾರೋ ಒಬ್ಬ ಮೊಬೈಲ್ ಕಂಡಿಡ್ದ, ಅವನೊಂದು ಸತಿ ಒಂದು ಕಲ್ಪನೆ ಮಾಡ್ಕೊಂಡಿರ್ತಾನೆ, ರೀ ಈ ವೈರ್ಲೆಸ್ ಇರಬಾರ್ದ್ರಿ, ಕೂತ್ಕೊಂಡು ಹಿಂಗೆ ಮಾತಾಡ್ಬೇಕು ನಾ ಅಮೇರಿಕಾಲ್ ಅಂದಾಗ ಇದೇ ಥರ ಮಾತಾಡೋರು ಇರ್ತಾರೆ. ರೀ ತಲೆಗಿಲೆ ಕೆಟ್ಟಿದ್ಯಾ, ನೀವು ಆ ಕಲ್ಪನೆ ಬೇಕು, ಆಮೇಲೆ ಅದು ಸಾಕಾರ ಆಗುತ್ತೆ. ಆ ಕಲ್ಪನೆಗೆ ಬಿಗಿನಿಂಗ್ಗೆ ನೀವು ತಣ್ಣೀರು ಎರಚ್ಬಿಟ್ರೆ ಇದೆಲ್ಲ ಆಗುತ್ತೇನ್ರಿ, ನಿಮ್ಮ ಅಪ್ಪನ ಕಾಲಕ್ಕೆ ಅಮ್ಮನ ಕಾಲಕ್ಕೆ ಆಗುತ್ತೆ ಅಂದ್ಬಿಟ್ರೆ
ನಾನು ಅಷ್ಟು ಗಟ್ಟಿ ಇರೋದೇ ನೀವು ಎಷ್ಟು ಹೇಳಿದ್ರು ಕೂಡ ನಾನು ಮತ್ತೆ ಮತ್ತೆ ಪ್ರಯತ್ನ ಪಡ್ತಾ ಇದ್ದೀನಿ. 2028 ಎಲೆಕ್ಷನ್ ಬರ್ತಾ ಇದೆ ಸರ್, ಇವಾಗ ಪ್ರಜಾಕೀಯದಿಂದ ಏನಾದ್ರೂ ಬದಲಾವಣೆ ನಾವು ನೋಡಬಹುದಾ? ನಾನು ಒಂದೇ ಒಂದು ಸಣ್ಣ ಬದಲಾವಣೆ ನೋಡೋಕೆ ಇಷ್ಟಪಡ್ತೀನಮ್ಮ. ಫಸ್ಟ್ ನನ್ನಲ್ಲಿ ಬದಲಾವಣೆ, ಆಮೇಲೆ ನೀವು ನೋಡಿ. ಖಂಡಿತ ನಾನು ಬದಲಾವಣೆ ಆಗ್ತೀನಿ. ಒಂದು ಸಣ್ಣ ಬದಲಾವಣೆ ಅಂದರೆ ಇದನ್ನು ಯಾರೋ ಕೇಳಿಸ್ಕೊಂಡವರು 4 ಜನರ ಹತ್ರ ಇದು ಮಾತಾಡಬೇಕು ಅಷ್ಟೇ, ಇನ್ನೇನು ಬೇಡ. ನಾನು ಇವತ್ತು ಕೇಳಿಸ್ಕೊಂಡೆ, ಆಯ್ತು ಬಾಮ್ಮ, ಕಾಫಿ ಕುಡಿಯೋಣ, ಉಪೇಂದ್ರ ಬರ್ತಾ ಇದಾರೆ ರೆಡಿ ಆಗಿ ಅಂತ ಮಾತಾಡ್ಬೇಕು. ಅಲ್ಲ ಅಲ್ಲ ಉಪೇಂದ್ರ ಪ್ರಜಾಕೀಯ 2028ಕ್ಕೆ ಫುಲ್ ಆನ್ ಪಾಲಿಟಿಕ್ಸ್ಗೆ ಇಳಿತಾ ಇದೆ. ಸೊ ಉಪೇಂದ್ರ ಬರ್ತಾ ಇದಾರೆ ರೆಡಿ ಆಗಿ ಒಂದು ಬದಲಾವಣೆ ತರೋಣ ಅಂತ ಜನ ಮಾತಾಡ್ಬೇಕು. ಯಾವ್ದು ಬದಲಾವಣೆ ಅದು ಅವ್ರಿಗೆ ಆ ಗೊತ್ತಿರಬೇಕು. ಬದಲಾವಣೆಯನ್ನ ನೀವು ತಿಳಿಸಬೇಕು, ಫ್ರೆಶ್ ಆಗಿ ಉಪೇಂದ್ರನ ತಿಳಿಸಿ ಸರ್. ಬದಲಾವಣೆ ಅಲ್ಲ, ಸರ್, ಟು ಬಿ ಫ್ರಾಂಕ್ ವಿತ್ ಯು, ತುಂಬಾ ಕಟ್ಟು ಸತ್ಯ ಇದು. ಬಹಳ ಜನರಿಗೆ ನಿಮ್ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ಇನ್ನೂವರೆಗೂ ಅರ್ಥ ಆಗಲ್ಲಮ್ಮ, ಆಗಿಲ್ಲ. ಕೆಲವ್ರಿಗೆ ಸೊ ನೀವು ಅರ್ಥ ಅರ್ಥ ಆಗಲ್ಲ. ಮಾಡಿಸಿ. ನೀವು ಮೊಬೈಲ್ ಇಂದ ಮಾಡಿಸ್ತಿರೋ ಇಲ್ಲ ಅವ್ರನ್ನೇ ಹೋಗಿ ಮಾತಾಡಿಸ್ತಿರೋ, ಇನ್ ಎನಿ ಫಾರ್ಮ್ ನಿಮ್ಮ ಕಾನ್ಸೆಪ್ಟ್ ಅನ್ನ ಜನರಿಗೆ ಅರ್ಥ ಮಾಡಿಸಿ. ನೀವು ಒಬ್ಬ ಕಾರ್ಯಕರ್ತ, ಹೌದು, ಕಾರ್ಯಕರ್ತ ಆದ್ರೂ ಕೂಡ ಒಬ್ರು ಮುಂದೆ ಅನ್ನೋರು ಒಬ್ರು ಇರ್ಲೇಬೇಕು, ಮುಂದ್ಗಡೆ ಸ್ವಲ್ಪ ನಿಂತ್ಕೊಳ್ಳೋಕೆ. ಮುಂದೆ ನಿಂತಿರ್ತೀನಿ ನಾನು, ಬಿಡಿ. ಮುಂದೆ ಆ ಕೆಲಸ ಉಪೇಂದ್ರ ಅವರು GBA ಚುನಾವಣೆಯಲ್ಲಿ ಮಾಡ್ತಾರ. ಎಲ್ಲಾ ವಾರ್ಡುಗಳಲ್ಲೂ ಅಭ್ಯರ್ಥಿಗಳನ್ನ ಹಾಕ್ತಾರ. ಖಂಡಿತ. ಇವಾಗಲೇ ತೋರಿಸ್ಬಿಡ್ಲಾ, ಮೊಬೈಲ್ ಕೊಟ್ರೆ ಆಲ್ರೆಡಿ 350 ಜನ ಬಂದಿದ್ದಾರೆ. ಆಲ್ರೆಡಿ 350 ಜನ ಬಂದಿದ್ದಾರೆ ಆಸ್ಪಿರೆಂಟ್ಸ್. ನಾವು ನೋಡಕ್ ಬಯಸ್ತಾ ಇರೋದು ಅದನ್ನೇ, ನಾವು ಇಷ್ಟೆಲ್ಲ ಮಾತಾಡ್ತಾ ಇರೋದು ಅದಕ್ಕಾಗೆ. ಇಡೀ ಕರ್ನಾಟಕದ ಜನ ಕೂಡ ಅದನ್ನ ಬಯಸ್ತಾ ಇದ್ದಾರೆ. ಆದರೆ ಅವ್ರಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಏನೋ ಒಂದು ಆಗ್ಬೇಕಾಗಿದೆ. ನೀವು ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ ಹೆಂಗಾಗೋದು ಅಂತ, ಬಟ್ ನೀವು ಕನೆಕ್ಟ್ ಆಗಬೇಕು. ದೇ ಆರ್ ವೇಟಿಂಗ್ ಫಾರ್ ಯು. 350 ಜನ ಕ್ಯಾಂಡಿಡೇಟ್ಸ್ ರೆಡಿ ಇದ್ದಾರೆ. 350 ಜನ ಈಗಾಗಲೇ ರೆಡಿ ಇದ್ದಾರೆ. ನೀವು ಕಾಯ್ತಾ ಇದ್ದಾರೆ. ಇಲ್ಲೇ ಹೇಳ್ಬಿಡ್ತೀನಿ. GBAಗೆ ನೀವು ಏನ್ ಕೊಡ್ತೀರಾ ಜನರಿಗೆ ಅನ್ನೋದನ್ನ ಹೇಳಿ ಸರ್. ಹೇಳ ಇಲ್ಲೇ ಇಮಿಡಿಯೇಟ್ ನೀವೆಲ್ಲ ಇಡೀ ಕರ್ನಾಟಕ ಕನೆಕ್ಟ್ ಆಗ್ಬಿಡುತ್ತೆ. ಒಂದು ಕಡೆ ಎಂಟ್ರ್ ಆಗ್ತೀನಿ, ಒಂದು 1000 ಜನ 5000 ಜನ ಇಟ್ಕೊಂಡು, ಗೀಡಿಗಳೆಲ್ಲ ಇಟ್ಕೊಂಡು, 100 ಜನ ಬೌನ್ಸರ್ಸ್ ಇಟ್ಕೊಂಡು, ಶೌಟಿಂಗ್ ಮಾಡ್ಕೊಂಡು ಇಡೀ ರೋಡ್ ಬ್ಲಾಕ್ ಆಗ್ಬಿಡ್ಬೇಕು. ಒಂದು ಕಡೆ ಫುಲ್ ಅದು ಎಲ್ಲ ಕಡೆ ಬರಬೇಕದು. ಏನು ಉಪೇಂದ್ರ ಬರ್ತೀರಾ ಜನ ಓ ಅಂತ ಒಂದು ಕನೆಕ್ಟ್ ಮಾಡಿಸ್ತೀನಿ. ನೀವು ಕನೆಕ್ಟ್ ಆಗ್ತೀರಾ? ಆಗಲ್ವ ಸ್ವಾಮಿ? ನೀವು ಬಂದ ನೋಡು ಉಪೇಂದ್ರ. ಹೆಂಗ್ ತಲುಪ್ತೀರಾ ಸರ್? ಆಯ್ತು ಸರ್, ವಾಟ್ ಈಸ್ ಯುವರ್ ಕಾನ್ಸೆಪ್ಟ್? ನೀವ್ ಹೆಂಗ್ ಕನೆಕ್ಟ್ ಆಗ್ತೀರಾ ಮತ್ತೆ ಜನರಿಗೆ? ಮಾಡ್ತೀನಿ ಇವಾಗ. ಬಿಟ್ಟಾಕಿ ಆಯ್ತು, ಅದು ಸರಿ ಇಲ್ಲ, ಅದು ಪ್ರಜಾಕೀಯದ ಭಾಗ ಅಲ್ಲ. ಮತ್ತೆ ಹೆಂಗ್ ಕನೆಕ್ಟ್ ಆಗ್ತೀರಾ ಸರ್? ಓಕೆ, ನಾನು ಇದು ಮಾಡ್ತೀನಿ ಅಂದ್ರೆ ನೀವು ಬೇಡ ಅಂತಿದ್ದೀರಾ. ಅಲ್ಲ, ನೀವ್ಗೆ ಅದು ಸಾಧ್ಯ ಇಲ್ಲ, ಬಿಕಾಸ್ ಮನಿ ಸ್ಪೀಕ್ಸ್ ಇನ್ ಆಲ್ ದಿ ಪಾರ್ಟೀಸ್ ಅಂತ ತಾವ್ ಹೇಳ್ತಿದ್ದೀರಾ. ಹಾಗಾದ್ರೆ ಹೇಗ್ ಕನೆಕ್ಟ್ ಆಗ್ತೀರಿ ಅದನ್ನ ಹೇಳಿ. ಕನೆಕ್ಟ್ ಈಗ ಓಕೆ, ಹೆಂಗೋ ಟ್ರೈ ಮಾಡ್ತೀನಿ. ಒಂದಷ್ಟು ಯಾರೋ ದುಡ್ಡು ಕೊಡೋರು ಇಟ್ಕೊಡೋ, ನಾನೊಂದಷ್ಟು ದುಡ್ಡು ಹಾಕ್ತೀನಿ, ಒಂದು ಟ್ರೈ ಮಾಡೋಣ. ಒಂದು ದುಡ್ಡು ಇಲ್ದೇನೆ ಹೆಂಗ್ ರಾಜಕೀಯ ಮಾಡ್ತೀರಿ ಅದನ್ನಾದ್ರೂ ಹೇಳಿ. ಆಗಲ್ಲ, ನೀವೇ ಹೇಳ್ತಿದ್ದೀರಲ್ಲ. ನಾವ್ ಅದನ್ನ ಹೇಳಲೇ ಇಲ್ಲ. ನಾವ್ ಹೇಳ್ತಿರೋದು ನೀವು ಜನರಿಗೆ ಹತ್ರ ಆಗಿ ಅಂತ. ಜನರಿಗೆ ಹತ್ರ ಆಗ್ಬೇಕಾದ್ರೆ ದುಡ್ಡು ಬೇಕಾಗಿದೆಯಲ್ಲ ಇಲ್ಲಿ. ಸರಿ, ದುಡ್ಡು ಬೇಕಾಗಿದೆ ಅಂತಂದ್ರೆ ಸರ್, ಅದು ನೀವೇ ಅನ್ಕೊಳ್ತಾ ಇದ್ದೀರಾ. ಹಾಗೆ ನಾನು ದುಡ್ಡು ಬೇಕು, ಹೀಗಾಗಿ ನಾನು ಹೋಗಕ್ಕಾಗಲ್ಲ, ದುಡ್ಡು ಬೇಕು, ಹೀಗಾಗಿ ನಾನು ತಲುಪಕ್ಕಾಗಲ್ಲ, ದುಡ್ಡು ಬೇಕು, ಹಾಗಾಗಿ ನಾನು ಹೇಳ್ತಾನೆ ಇಲ್ಲ. ಮತ್ತೆ ಸರ್, ನಾನು ಆತರ ಅನ್ಕೊಂಡಿದ್ರೆ ಮಾಡ್ತಾನೂ ಇರ್ಲಿಲ್ಲ. ಇದನ್ನ ನೀವು ಹೇಳ್ತಿರೋದು ಹೇಳ್ತಾ ಇದ್ದೀನಿ. ಏನ್ ಮಾಡ್ಬೇಕು ಕೇಳ್ತಾ ಇದ್ದೀನಿ ನಾನು. ಸರಿ ಜನರಿಗೆ ಹತ್ರ ಆಗಿ ಅಂತ ಹೇಳಿ ನಾನು 2 ಹೇಳಿದೆ. ಒಂದು ಇವಾಗಲೇ ಹೇಳಿದ್ದೀನಿ, ಅದಾಗಲ್ಲ ಬೇಡ ಸರ್ ಅಂದ್ರೆ. ದೊಡ್ಡ ಪ್ರೊಸೆಷನ್ ಮಾಡ್ತೀನಿ, ಅದು ಬೇಡ ಅಂದ್ರೆ ಇನ್ ಹೆಂಗ್ ಕನೆಕ್ಟ್ ಆಗೋದು? ಸರಿ, ವಾಟ್ ಈಸ್ ಯುವರ್ ಕಾನ್ಸೆಪ್ಟ್? ನಾನು ಹೇಳ್ತಾ ಇದ್ದೀನಲ್ಲ, ಕೇಳಿ. ನಾನು ಈ ತರ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ನಿಮ್ಮಂತವರೆಲ್ಲ ನನಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ನನಗಲ್ಲ, ನಿಮಗೆ ನೀವೇ ಹೆಲ್ಪ್ ಮಾಡ್ಕೊಂತಿದ್ದೀರಾ, ಅದನ್ನು ಹೇಳ್ತೀನಿ. ನಾವು ಪ್ರಜಾಕೀಯದ ಭಾಗ, ನಾವು ಪ್ರಜೆಗಳು. ಹೌದು, ಕೇಳಿ. ನೀವು ಪ್ರಜೆಗಳು, ನಾನು ಪ್ರಜೆ. ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂತ ಇದೀವಿ ಮಾತಾಡಿ. ಕೇಳೋರು ಕೂಡ ಅವ್ರಿಗೊಬ್ರು ಮಾತಾಡ್ಕೊಂಡು ಹೆಲ್ಪ್ ಮಾಡ್ಕೊಬೇಕಿಲ್ಲಿ, ಅಲ್ವಾ ಅಮ್ಮ? ಇದೇ ಥರನೇ ಮುಂದುವರಿಬೇಕಿದೆ. ಅವಾಗ ಒಂದು ಅದ್ಭುತವಾದ ಬದಲಾವಣೆ ಆಗುತ್ತೆ. ನಾನು ಅನ್ಕೊಂತಿರೋ ಬದಲಾವಣೆ ಆಗುತ್ತೆ. ಅದರ್ವೈಸ್ ಪಾರ್ಟಿ ಬದಲಾವಣೆ ಆಗುತ್ತೆ. ಗೊತ್ತಿಲ್ಲ ಆ ಲೆವೆಲ್ಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈಗ ನಾನು ಆ ಲೆವೆಲ್ಗೆ ಏನೋ ಮಾಡಿದೆ ಅನ್ಕೊಳ್ಳಿ, ಖಂಡಿತ ನನ್ನ ಜೊತೆ ಬರ್ತಾರೆ, ಒಂದು 50 ಜನ ಬರ್ತಾರೆ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನ ಜೊತೆ ಬಂದವರು. ಏನಣ್ಣ ಓಡಾಡಿದ್ವಿ, ನಾವು ಅಷ್ಟೆಲ್ಲ ಮಾಡಿದ್ವಿ, ನಮಗೊಂದು ಟಿಕೆಟ್ ಇಲ್ವಾ ಅಂತಾರೆ. ನಾನು ಅವ್ನಿಗೆ ಕೊಡಲೇಬೇಕು. ಅವನು ಯಾಕಂದ್ರೆ ಬಂದೆಲ್ಲ ನಿಂತ್ಕೊಂಡು ಓಡಾಡಿ ಎಲ್ಲ ಕಟ್ಟಿರ್ತಾನೆ ಪಾಪ. ಅಯ್ಯೋ ಇಷ್ಟು ಕಷ್ಟಪಟ್ಟಿದ್ದಾನೆ, ಅವ್ನು ಕೊಡಬೇಕು ಅಂತ ಅವನು ಅಂದ್ಕೊಂಡಿರ್ತಾನೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ನೆಕ್ಸ್ಟ್ ನಾಯಕ ಆಗ್ತಾನೆ ಅವನು. ಏನು ಬೇಕು, ಆಯ್ತು ಬಾ ನೋಡ್ಕೊತೀನಿ ಅಂತಾನೆ. ನೀವು ನಾಯಕರು ಸೃಷ್ಟಿ ಮಾಡ್ತಿದ್ದೀರೋ, ಕಾರ್ಮಿಕರು ಸೃಷ್ಟಿ ಮಾಡ್ತಿದ್ದೀವೋ?